RCB ಮ್ಯಾಚು ಥರ್ಡ್ ಇತ್ತು, ಅದನ್ನು ಮನೇಲಿ ನೋಡಲ್ಲ ಅಂದರು. ಅದಕ್ಕೆ ಆಚೆ ಕ್ಲಬ್ಗೆ ಹೋಗಿ ನೋಡ್ಕೊಂಬಂದಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇವರು. ಅದಾದಮೇಲೆ 12th ಇದು ಫಸ್ಟ್ ಡೇ ಕಾಲೇಜು. ಆಮೇಲೆ ಅದು ನೆಕ್ಸ್ಟ್ ಡೇ ನಾವು ಅವಳಿಗೆ ಬುಕ್ ಬೇಕಿತ್ತು ಅಂತ ಸ್ವಪ್ನ ಬುಕ್ ಹೌಸ್ಗೆ ಹೋಗಿದ್ವಿ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು. RCB ಮ್ಯಾಚು ನಾವು ಆಚೆ ಹೋಗಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೋಡಿಕೊಂಡು, ಅಂದರೆ ತುಂಬ ಜನ ಇರ್ತಾರಲ್ಲ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಅವರು ವಿನ್ ಆದ್ರಲ್ಲ, ಅದು ಇನ್ನೂ ಖುಷಿ. ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಮೇಲೆ ಅದಾದ ನೆಕ್ಸ್ಟ್ ಡೇ ನೋಡಿ ಕಾಲು ತುಳಿತದಲ್ಲಿ ತುಂಬ ಜನ ಸತ್ತೋದ್ರು, ಅದು ಸ್ವಲ್ಪ ಬೇಜಾರಾಯಿತು. ಇದೇ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಕೆಲವು ಬುಕ್ಸ್ ಎಲ್ಲ ಬೇಕಿತ್ತು ಅಂದ್ಬಿಟ್ಟು ಅವತ್ತು ಲಾಸ್ಟ್ ಸಂಡೇ ಫಾದರ್ಸ್ ಡೇ ಇತ್ತಲ್ಲ ನೋಡಿ, ಅವರು ಈ ಥರ ಎಲ್ಲ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಒಪಿನಿಯನು ಫಾದರ್ಸ್ ಬಗ್ಗೆ ಅದನ್ನು ಬರೆದು ಸ್ಟಿಕ್ ಮಾಡಬೇಕು. ಚೆನ್ನಾಗಿತ್ತು, ಇದು ನನಗೆ ಇಷ್ಟ ಆಯಿತು. ತುಂಬ ಜನ ಬರೆದು ಸ್ಟಿಕ್ ಮಾಡಿದರು. ಇದು ನೋಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಾವು ಮನೆ ಕಟ್ತಾ ಇದ್ದೀವಿ ಅಂತ, ಅದೇ ಇದು ಫೌಂಡೇಶನ್ಗೆ ಅಂತ ಎಲ್ಲ ಅಗ್ದಿದ್ದಾರೆ. ಆವಾಗ ನಾನು ಪೂಜೆ ಮಾಡೋದು ಹಾಕಿದ್ದೆ. ಇದೆಲ್ಲ ಫೌಂಡೇಶನ್ನು ಸ್ಟಾರ್ಟ್ ಮಾಡಿದರು. ನಾನು ನಿಮ್ಗೆ ಹೇಳಿದ್ದೀನಿ ಅನಿಸುತ್ತೆ, ಆಲ್ರೆಡಿ 2ನೇ ಫ್ಲೋರ್ ಆಗಿದೆ. ನಾನು ಆದರೆ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ. ಇದು ಫೌಂಡೇಶನ್ಗೆಲ್ಲ ಅವರು ರೆಡಿ ಮಾಡಿ ಸ್ಟಾರ್ಟ್ ಮಾಡಿದರು. ಇದು ನಾವಿರೋ ಮನೆಗೆ ಸ್ವಲ್ಪ ಹತ್ರನೇ ಇದೆ, ಒಂದು 5 ಮಿನಿಟ್ಸ್ ಅಷ್ಟೇ. ನಾವು ಇರೋ ಹತ್ರನೇ ಕಟ್ತಾ ಇರೋದು. ಆಲ್ರೆಡಿ ಇವಾಗ 3ನೇ ಮೋಲ್ಡ್ಗೆ ಸ್ಟಾರ್ಟ್ ಆಗಿದೆ. ನಿಮಗೆ ನಾನು ಲೇಟಾಗಿ ಈ ವಿಡಿಯೋ ಹಾಕಿದ್ದೀನಿ. ನಿಮಗೆ ನಾನು ಹಾಕೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದೆನೂ ಬೇರೆ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಈ ಟ್ರಾವೆಲಿಂಗ್ದು ಮತ್ತು ಟೆಂಪಲ್ಗೆ ಹೋಗಿದ್ದು ಆ ಥರ ಎಲ್ಲ ವೀಡಿಯೋಸು ನನಗೂ ಹಾಕಬೇಕಂತ ಇದೆ. ಆದರೆ ಟೈಮ್ ಸಾಕಾಗ್ತಾಯಿಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಮನೆಯದು ಮತ್ತು ಇದು ಎಲ್ಲ. ವಿಡಿಯೋ ಮಾಡಿರ್ತೀನಿ, ಆದರೆ ಅದು ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬ್ಯುಸಿ ಇರ್ತೀನಲ್ಲ, ಅದಕ್ಕೆ ಸ್ವಲ್ಪ ನಾನು ವೀಡಿಯೋಸ್ ಎಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮ್ಗೆ ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನೋಡಿ, ಇದು ಸಂಪು. ಅದು ನಾವು 4 ಫ್ಲೋರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ಬೋದು. ಬೋರ್ ಇದೆ, ಮತ್ತು ಏನೇ ಆದರೂ ಸಮ್ಮರ್ ಟೈಮಲ್ಲೆಲ್ಲ ನಿಮಗೆ ಬೆಂಗಳೂರಲ್ಲಿ ನೀರಿಗೆ ಸ್ವಲ್ಪ ಕಷ್ಟನೇ ಅಲ್ವಾ, ಅದಕ್ಕೋಸ್ಕರ ಇದು ದೊಡ್ಡ ಸಂಪ್ ಮಾಡಿದ್ದಾರೆ. ಅದು 12,000 ಲೀಟರ್ ಅನಿಸುತ್ತೆ, ಅದ್ರ ಮೇಲೂ ಹಿಡಿಯುತ್ತೆ. ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.